ಹೇಗಿದೆ ಹೊಸ ವರ್ಷ ಈ ವರ್ಷದ 2025 ಯಾವ ಥರ ವೆಲ್ಕಮ್ ಮಾಡಕ್ಕೆ ರೆಡಿ ಆಗಿದ್ದೀರಾ, ವೆಲ್ಕಮ್ ಮಾಡಿದ್ದೀರಾ ಅಂತ? ಅದೇ ಹೊಸ ವರ್ಷ ಬಂದಾಗ ಎಲ್ಲ ಹೊಸ ಹುರುಪು ಒಂಥರ ಎಲ್ಲರೂ ಅದೇ ರೀತಿ ಎಲ್ಲ ರೆಸೊಲ್ಯೂಷನ್ ಎಲ್ಲ ಹಾಕ್ಕೊಂಡು ಈ ವರ್ಷ ಹಿಂಗೆ ಮಾಡೋಣ, ಒಂದು ಯಾವುದೇ ಒಂದು ವಿಷಯಗಳು ಶುರುವಾದಾಗ ಒಂದಷ್ಟು ಯೋಚನೆ ಮಾಡಿರ್ತೀವಿ, ಈ ವರ್ಷದಿಂದ ಹಿಂಗಿರೋಣ, ಅದೆಲ್ಲ ಇದೆ ನಾರ್ಮಲ್, ಎಲ್ಲರ ತಲೆಯಲ್ಲಿರೋ ಥರ ನನ್ನ ತಲೆಯಲ್ಲೂ ಇದೆ. ಹೇಗೆ ಅದನ್ನು ಮುಂದೆ ಅನುಷ್ಠಾನ ಮಾಡ್ತೀವಿ ಅನ್ನೋದರಲ್ಲಿ ಇರೋದು. ಬಟ್ ದೆನ್ ಆಲ್ ಗೇರ್ಡ್ ಅಪ್, ಸ್ವಲ್ಪ ಎಲ್ಲ ರಿಲೀಸಸ್ ಇದೆ, ಒಂದಷ್ಟು ಇನ್ನಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಖುಷಿ ಇದೆ. ಇವಳು ಜಾಬ್ ಮಾಡ್ತಾ ಇರಲಿಲ್ಲ, ಈಗ ಮತ್ತೆ ಜಾಬ್ ಶುರು ಮಾಡಿದ್ದಾಳೆ. ಆ್ಯಂಡ್ ಮಗಳು ಪ್ಲೇ ಸ್ಕೂಲ್ ಹೋಗೋಕ್ಕೆ ಶುರು ಮಾಡಿದ್ದಾಳೆ. ಸೊ ಎಲ್ಲ ಒಂಥರ ಮಗಳಿಗೋಸ್ಕರ ಒಂದಷ್ಟು ಕಲಿಬೇಕು ಅಂದ್ಕೊಂಡಿದ್ದೀನಿ ಈ ವರ್ಷ, ಅವಳಿಗೆ ಹೇಳ್ಕೊಡೋದಕ್ಕೆ ಮ್ಯೂಸಿಕ್ ಆಗಿರಲಿ, ಒಂದಷ್ಟು ವಿಷಯಗಳಲ್ಲೂ ಅವಳಿಗೆ ಹೇಳ್ಕೊಡೋಕ್ಕೆ ನಾನು ಕಲಿಬೇಕು ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಇದೆ, ಇದೆಲ್ಲ ಪ್ಲ್ಯಾನ್ಸ್ ಇದೆ. ಈ ವರ್ಷ ಯಾವ ಥರ ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಾ? 2025 ಯಾವ ಥರ ವೆಲ್ಕಮ್ ಮಾಡಿದ್ದೀರಾ? ಹೇಗಿರುತ್ತೆ ನಿಮ್ಮ ಲೈಫಲ್ಲಿ 2025 ಅಂತ? ಹೋಪ್ಫುಲಿ ಎಲ್ಲ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಆ್ಯಂಡ್ ವೆಲ್ಕಮ್ ಆಫ್ಕೋರ್ಸ್ ಸ್ವಲ್ಪ ನಮ್ಮದು ಸ್ಪಿರಿಚುವಲ್ ಆಗಿ ಮಾಡ್ತೇವೆ. ಸೊ ಅವರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೋಗ್ತಾ ಇದ್ದಾರೆ. ಸೊ ನಾನು ಮನೆಯಲ್ಲೇ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಷ್ಟೇ. ಓಕೆ. ಸೊ ಈಗ ಹೊಸ ವರ್ಷ ಬಂದ ತಕ್ಷಣ ಒಂದಿಷ್ಟು ಸೆಲೆಬ್ರೇಷನ್ಸ್ಗಳು ಅಥವಾ ಪಾರ್ಟಿ ಮಾಡೋದು ಇಂಥದ್ದೆಲ್ಲ ಇರುತ್ತೆ. ಸೊ ಇವಾಗ ನೀವು ಅದನ್ನು ಸೆಲೆಬ್ರೇಟ್ ಮಾಡದೇ ಇರಬಹುದು, ಬಟ್ ನಿಮ್ಮ ಲವ್ ಟೈಮಲ್ಲಿ ನೀವು ಸೆಲೆಬ್ರೇಟ್ ಮಾಡಿರೋದನ್ನು ಏನಾದರೂ ಶೇರ್ ಮಾಡಬಹುದಾ ಅಂತ? ಸೊ ಆ್ಯಕ್ಚುಲಿ ನಮ್ಮದು ಲಾಂಗ್ ಡಿಸ್ಟೆನ್ಸ್ ಇತ್ತು. ಸೊ ನಮಗೆ ಆ ಥರ ಏನು ಉತ್ಸಾಹ ಇರ್ತಿರ್ಲಿಲ್ಲ. ಲೈಕ್ ನ್ಯೂ ಇಯರ್ ದಿವಸ ಮೀಟ್ ಮಾಡಬೇಕು, ನಮಗೆ ಬರ್ಡೇಸ್ ತುಂಬ ಸ್ಪೆಷಲ್ ಇರ್ತಾಯಿತ್ತು. ಸೊ ನ್ಯೂ ಇಯರ್ ನಮ್ಮದು ಸಿಂಪಲ್ಲಾಗೇ ಇರ್ತಿತ್ತು. ಆ ಥರ ಪಾರ್ಟಿ ಹೋಗೋದು ಇದೆಲ್ಲ ಲೈಕ್ ನಾ ಇಬ್ಬರು ಅಷ್ಟು ಇದು ಮಾಡ್ತಿರ್ಲಿಲ್ಲ ಅದನ್ನು. ಓಕೆ. ಈಗ ಮದುವೆ ಆಗಿದೆ, ಮಗು ಆಗಿದೆ, ಸೊ ಓಕೆ ಅದನ್ನೆಲ್ಲ ಒಪ್ಕೋತೀವಿ. ಒಂದು ಸ್ವಲ್ಪ ಪಾಸ್ಟಿಗೆ ಹೋಗೋಣ ಅಲ್ವಾ? ಸ್ಟಾರ್ಟಿಂಗ್ ಮತ್ತೊಮ್ಮೆ ಪವರ್ ಟಿವಿ ಮೂಲಕ ನಿಮ್ಮ ರಿಲೇಶನ್ಶಿಪ್. ಸೊ ಹೆಂಗೆ ಪಾರುಲ್ ಪರಿಚಯ ಆದ್ರು? ಆ ಟೈಮ್ ಹೆಂಗಿತ್ತು ರಿಲೇಶನ್ಶಿಪ್? ನಾವಂದ್ರೆ ನಾನು ಕಾಲೇಜಲ್ಲಿದ್ದೆ, ಇವಳು ಕಾಲೇಜಲ್ಲಿದ್ಲು. ಇವಳು ನನಗಿಂತ 1 ವರ್ಷ 2 ವರ್ಷ ಮರ್ತೋಗಿದೆ ಇವಾಗ. 2 ವರ್ಷ ಜೂನಿಯರ್. ಅಂದರೆ ನನ್ನ ಕಾಲೇಜ್ ಅಲ್ಲ, ಇವಳು ಬೆಂಗಳೂರಲ್ಲಿದ್ಲು, ನಾನು ಉಡುಪಿಯಲ್ಲಿದ್ದೆ. ನಾವೊಂದು ರಿಯಾಲಿಟಿ ಶೋಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ, ಒಂದು ಗ್ರೇಟ್ ಕರ್ನಾಟಕ ಡ್ಯಾನ್ಸ್ ಲೀಗ್ ಅಂತ. ಸೊ ನಾನು ಉಡುಪಿ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ, ಇವಳು ಬೆಂಗಳೂರು ಟೀಮಲ್ಲಿದ್ದು. ಸೊ ಹಾಗೆ ಮೀಟ್ ಮಾಡಿದ್ದು. ಸೊ ಅಲ್ಲಿ ಪರಿಚಯ ಆಗಿದೆ ಆಸ್ ಅ ಫ್ರೆಂಡ್. ಅದು ಹಾಗೆ ಈಗ ನಾವು ಮದುವೆ ಆಗೋಷ್ಟರಲ್ಲಿ 13 ವರ್ಷದ ರಿಲೇಷನ್ಶಿಪ್ಪಲ್ಲಿತ್ತು. ಈಗ ಆಲ್ಮೋಸ್ಟ್ 16-17 ಇಯರ್ಸ್. ಸೊ ಲಾಂಗ್ ರಿಲೇಷನ್ಶಿಪ್. ಹಾಗೆ ನಾನು ವಿನ್ ಆಗಿದ್ದೆ ಅದರಲ್ಲಿ, ಇವ್ರು ಸೋತಿದ್ರು, ಹೀನಾಯವಾಗಿ ಸೋತಿದ್ರು. ಸೊ ಡ್ಯಾನ್ಸಿಂದ ಪರಿಚಯ ಆಗಿದ್ದು. ಬಟ್ ಇವರು ಒಳ್ಳೆ ಡ್ಯಾನ್ಸರು. ಈಗ ಡ್ಯಾನ್ಸ್ ಮಾಡ್ತಿಲ್ಲ, ಈಗ ನನ್ನ ಡ್ಯಾನ್ಸ್ ಮಾಡಿಸ್ತಾ ಇದ್ದಾಳೆ. ಹೌದಾ? ನಮ್ಮ ತಾಳಕ್ಕೆ ಕುಣಿಬೇಕು. ಇಲ್ಲ, ಬಟ್ ಆನೆಸ್ಟ್ಲಿ ಶಿ ಇಸ್ ಅ ವೆರಿ ಗುಡ್ ಡ್ಯಾನ್ಸರ್. ತುಂಬಾ ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಅವ್ರ ಟೀಮ್ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ನಮ್ಮ ಲಕ್ ಕೂಡ ತುಂಬಾ ಚೆನ್ನಾಗಿತ್ತು ಅನ್ಕೋತೀನಿ. ಹಾಗಾಗಿ ನಾವು ವಿನ್ ಆದ್ವಿ. ಮೇ ಬಿ ಹಿಂಗೂ ಅನ್ಕೋಬಹುದಲ್ವಾ, ಲವ್ಗೋಸ್ಕರ ಸೋತೆ ಅಂತ. ಹಾಗಲ್ಲ, ಫ್ರೆಂಡ್ಸು ಇರಲಿಲ್ಲ ಆಗ. ಇವೆ ಲೈಕ್ ಕಾಂಪಿಟೇಟರ್, ಆ ಸ್ಪಿರಿಟ್ ಇತ್ತು. ಸೊ ನಾನು ಇಷ್ಟಪಡ್ತಿರ್ಲಿಲ್ಲ ಅಷ್ಟು ಆಗ. ಯಾರನ್ನ? ಐ ಮೀನ್ ಆಸ್ ಅ ಕಾಂಪಿಟೇಟರ್. ಲವ್ ಆಗಕ್ಕೆ ಮುಂಚೆ. ನೀವು ಗೆದ್ದಿದ್ದು ಲವ್ ಆಗಕ್ಕೆ ಮುಂಚೆ, ಆದ್ಮೇಲೆ ಅಲ್ಲ ಸರ್. ಸೊ ಆವತ್ತು ಇವ್ರು ಅಗೇನ್ಸ್ಟೇ ಇದ್ದಿದ್ದು ನಮಗೆ. ಸೊ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಬಂದ್ಬಿಟ್ಟು ನನಗೆ ಸಜೆಷನ್ ಎಲ್ಲ ಕೊಡ್ತಾ ಇದ್ರು, ನೀವು ಹಿಂಗೆ ಮಾಡು, ಹಂಗೆ ಮಾಡು, ಬಾಯೋ ಎಲ್ಲ ಓಪನ್ ಮಾಡಬೇಡ. ನಾನು ಯಾರು ಗುರು ಇದು ನನಗೆ ಹಂಗಾಗಿ ಎಲ್ಲ ಹೇಳ್ಕೊಟ್ರು. ಆಮೇಲೆ ಅವರೇ ಸೋತರು, ಅದು ಬೇರೆ ವಿಷಯ. ಬಟ್ ನಿಮಗೆ ಅದನ್ನ ಎಷ್ಟೊತ್ತಿ ಹೇಳ್ತಾ ಇದ್ದೀರಾ, ತುಂಬಾ ಇಂಪ್ರೂವೈಸ್ ಮಾಡ್ತಿಲ್ಲ ನೀವು. ಬಟ್ ನಿಮಗೆ ಅನ್ಸಿತ್ತ ಆ ಟೈಮಲ್ಲಿ ಲವ್ ಆಗುತ್ತೆ, ಮುಂದೆ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ? ಚಾನ್ಸೇ ಇಲ್ಲ. ಬಿಕಾಸ್ ಇವ್ರು ಕಂಪ್ಲೀಟ್ಲಿ, ನಾನು ಇವ್ರ ಹತ್ರ ಫಸ್ಟ್ ಹೋಗಿ ಇವ್ರ ಹೆಸರು ಕೇಳಿದಾಗ, ಅವ್ರ ಹೆಸರು ಹೇಳಿದ್ಮೇಲೆ ನನಗೆ ಅಲ್ಲೇ ಟುಸ್ ಆಗೋಯ್ತು. ಬಿಕಾಸ್ ನಾರ್ತ್ ಇಂಡಿಯನ್ ನಮ್ಮಪ್ಪ ಒಪ್ತಾರೆ ಇಲ್ವೋ ಆ ಭಯ ಇತ್ತು. ಆ್ಯಂಡ್ ಹೇಳಿದ ತಕ್ಷಣ ಇದಾಯಿತು, ಬೇಜಾರಾಯ್ತು, ಅಯ್ಯೋ ಸೌತ್ ಇಂಡಿಯನ್ ಒಪ್ತಾರೆ ಇಲ್ವೋ ಮನೇಲಿ ಅಂತ. ಅಲ್ಲೇ ಕ್ಲೋಸ್, ಚಾಪ್ಟರ್ ಕ್ಲೋಸ್ ಅಂತ ಅನ್ಕೊಂಡಿದ್ವಿ. ಬಟ್ ಹೆಂಗೆ ಮತ್ತೆ ಸಿಂಕ್ ಆಯ್ತು? ಫೋನಲ್ಲಿ ಮಾತಾಡಿ ದೆನ್ ನಮಗೆ ಯೂಸ್ ಟು ಆಗೋಯ್ತು ಒಬ್ರಿಗೊಬ್ರು. ಸೊ ಲೇಟರ್ ವಿ ಥಾಟ್ ಓಕೆ, ಯಾಕೆ ಮದುವೆ ಆಗಬಾರ್ದು, ಲವ್ ಆಗಬಾರ್ದು ಅಂತೇಳಿ